ಎಲ್ಲ ಕಳ್ಳನ ಮಕ್ಕಳು ಅನ್ನೋದನ್ನ ಮಾತ್ರ ತೋರಿಸ್ತಿದ್ದಾರೆ. ನಾನು ರಾತ್ರಿ ಇವ್ರು ಹೇಳಿದಾದ್ಮೇಲೆ ಇದನ್ನ ಪೂರ್ತಿ ನೋಡಿದೆ ನಾನು. ಅಂದ್ರೆ ನಾನು ಕಳ್ಳನ ಮಕ್ಕಳು ಅಂತ ಹೇಳೋ ಅವಶ್ಯಕತೆ. ರಿಲೇಶನ್ಶಿಪ್ ಅಲ್ಲಿ ಮೋಸ ಮಾಡೋರ್ಗೆ ಏನ್ ಹೇಳ್ತೀರಾ ಅಂತಂದ್ರೆ, ಯಾರ ರಿಲೇಶನ್ಶಿಪ್ ಅಲ್ಲಿ ಮೋಸ ಮಾಡಿದಾರೋ ಅವ್ರಿಗೆ ಮಾತ್ರ ಅವ್ರಿಗೆ ಹೇಳಿರೋಂಥದ್ದು. ಮೆನ್ಷನ್ ಮಾಡಿ ಹೇಳಬೇಕಿತ್ತು. ಮಧು ಸರ್ ಈಗ 15 ನಿಮಿಷ ವಿಡಿಯೋ ಮಾಡಿದಾಳೆ, ಅದು ಇದು ಅದು ಅವ್ರಲ್ಲೇ ಹೇಳ್ಕೊಬೇಕಾಗಿತ್ತು. ಅದನ್ನ ಅವ್ರು ಡಿಸೈಡ್ ಮಾಡ್ತಾರೆ ಬಿಡಿ, ಅವ್ರಿಗೆ ಏನ್ ಅನ್ಸುತ್ತೋ. ಇದು ಮಂಗಳ ಮೇಡಮ್ ಏನಪ್ಪಾ ಅಂತಂದ್ರೆ ಸರ್, ಅದಕ್ಕೆ ನಾನು ನಿಮ್ಗೆ ತೋರಿಸಿದ್ದು ಪೂರ್ತಿ ನಾನು ಹೇಳ್ತಾ ಇರೋದು, ಅವು ಆಂಕರ್ ಕೇಳ್ತಾರಲ್ವಾ, ಈ ತರ ರಿಲೇಶನ್ಶಿಪ್ ನಲ್ಲಿ ಮೋಸ ಮಾಡುವಂತ ಹುಡುಗರುಗಳಿಗೆ ಏನ್ ಹೇಳ್ತೀರಿ ಆಗ ಅವ್ರಿಗೆ ಆ ತರ ರಿಲೇಶನ್ಶಿಪ್ ನಲ್ಲಿ ಮೋಸ ಮಾಡೋರ್ಗೆ ಕಣ್ಣನ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ಆದ್ರೆ ಆ ಹುಡುಗಿ ಪ್ರತ್ಯೇಕವಾಗಿ ಮೆನ್ಷನ್ ಮಾಡುತ್ತೆ, ಎಲ್ಲ ಹುಡುಗರು ಕಳ್ಳನ ಮಕ್ಕಳು. ಇಲ್ಲಿ ಇದೇ ಒಂದು ವಿಚಾರನ ಯಾರಾದ್ರೂ ಒಬ್ಬ ಪುರುಷ, ಅದು ವಯಸ್ಸಾದವರಾಗ್ಲಿ, ರುದ್ರಾಗ್ಲಿ ಅಥವಾ ವಯಸ್ಕರಾಗ್ಲಿ, ಯಾರಾದ್ರೂ ಒಪ್ಪಿ ತಪ್ಪಿ ಮಾತಾಡಿದಿದ್ರೆ ಹೆಣ್ಮಕ್ಳೆಲ್ಲ ಕಳ್ಳರು ಅಂತ ಅನ್ನೋ ಒಂದು ಅದು ಗೊತ್ತಿದ್ದೋ ಗೊತ್ತಿದ್ದೆಯೋ ಹೇಳಿದ್ರೆ ಇವತ್ತಿಗೆ ಆಗ್ತಾ ಇದ್ದಂತ ಪರಿಣಾಮಗಳೇ ಬೇರೆ. 108 ಮಹಿಳಾ ಆಯೋಗದ ಸಂಘಗಳು ಇವತ್ತು ಮುಂದೆ ನಿಂತ್ಕೊಂಡು ಧರಣಿ ಕೂರ್ತಾ ಇದ್ವು. ಇಲ್ಲಿ ಪುರುಷರನ್ನ ಯಾರು ಕೇಳೋರೇ ಇಲ್ವಾ ಅಂತ. ಅವ್ರಿಗೆ ಪ್ರತ್ಯೇಕವಾಗಿ ಆಂಕರ್ ಕೇಳಿರ್ತಕ್ಕಂಥ ಕ್ವಶನ್ ಬಹಳ ಚೆನ್ನಾಗಿದೆ. ಅವ್ರಿಗೆ ಇನ್ನೊಂದು ಅಶ್ವವೇಗ ಅನ್ನೋ ಒಂದು ನ್ಯೂಸ್ ಚಾನಲ್ ನಲ್ಲಿ ಹೇಳ್ತಾರೆ ಏನಂತ, ಇಲ್ಲ ನಾನು ಆತರ ಎಲ್ಲ ಹೇಳಿದ್ದು, ಅದನ್ನ ಕನ್ವೆ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ ಅವ್ರಿಗೆ. ಆದ್ರೆ ನಾನು ಆತರ ಎಲ್ಲ ಹೇಳಿದ್ದು ಈ ತರ. ಯಾವ ತರ ನೀನ್ ಹೆಂಗಮ್ಮ ಹೇಳ್ತೀಯಾ, ಯಾವ ಧೈರ್ಯದ ಮೇಲೆ? ಈಗ ನಿಮ್ಮ ಅಪ್ಪನೂ ಕೂಡ ಒಬ್ಬ ಪುರುಷ, ಎಲ್ಲಾ ಗಂಡರು ಏನೋ ಹುಡುಗರು ಕೆಟ್ಟವರು ಅಂತ ನೀನ್ ಹೆಂಗ್ ಹೇಳ್ತೀಯ, ಕಳ್ಳರು ಅಂತ ನೀನ್ ಹೆಂಗ್ ಹೇಳ್ತೀಯ? ಅದನ್ನ ಅವಾಗಲೇ ನಾನು ನಿಮ್ಗೆ ಹೇಳಿದ್ದೆ. ಏನಂತ ಹೇಳಿದ್ರೆ, ಈಗ ಅವ್ರಿಗೆ ಅನ್ಯಾಯ ಯಾರಿಂದ ಆಗಿದೆ ಅನ್ನೋದನ್ನ ಅಷ್ಟು ಕರೆಕ್ಟ್ ಅಲ್ವಾ? ಸೊ ಇದು ನಡೆದ ದಿವಸ ನೀವು ಅವತ್ತಿಗೆ ಅಲ್ಲಿ ಯಾವ್ದಾದ್ರು ಲೋಕಲ್ ಸ್ಟೇಷನ್ಸ್ ಗೆ ಅಲ್ಲಿ ಇಲ್ಲಿಗೆ ನೀವೇನಾದ್ರು ಕಂಪ್ಲೇಂಟ್ ಗೊತ್ತಾಗಿದ್ರೆ ಸರ್ ಅವತ್ತೇ. ಇವಾಗ ನಮ್ಮಲ್ಲಿ ಏನಾಗುತ್ತೆ, ಕಲಾವಿದರು ಬಂದು ಇಲ್ಲಿ ಯಾರು ಮೆಂಬರ್ಸ್ ಇರಲ್ಲ, ಇಲ್ಲಿ ಯಾರು ಮೆಂಬರ್ಸ್ ಇರಲ್ಲ. ನಮಗೆ ಕಲಾವಿದರನ್ನ ಕರ್ಸೋದು ಯಾವಾಗ ಅಂದ್ರೆ, ಒಬ್ಬ ನಿರ್ಮಾಪಕ ಬಂದು ಕಂಪ್ಲೇಂಟ್ ಕೊಟ್ಟಾಗ ನಾವು ಕಲಾವಿದರ ಸಂಘನ ಜಸ್ಟ್ ಒಂದು ಅಂಗಸಂಸ್ಥೆ ಅಂತ ನಾವು ಅನ್ಕೊಂಡಿರೋದು. ವಿ ಆರ್ ಟ್ರೀಟಿಂಗ್ ಲೈಕ್ ದಟ್. ಯಾಕಂದ್ರೆ ನಮ್ಮ ಸಂಘಕ್ಕೂ ಅವ್ರ ಸಂಘಕ್ಕೂ ಯಾವುದೇ ವಿಧವಾದ ಸಂಬಂಧಗಳು ಇಲ್ಲ. ಈಗ ಒಬ್ಬ ನಿರ್ಮಾಪಕನಿಗೆ ಏನಾದ್ರೂ ಅನ್ಯಾಯ ಆಗಿದ್ದಾಗ ಮಾತ್ರ ನಾವು ಕಲಾವಿದರ ಸಂಘಕ್ಕೆ ಬರೆದು ಅಂತ ಕಲಾವಿದರನ್ನ ಕರೆಸಿ ಏನಾಗಿದೆ ಅಂತ ನಾವು ಚರ್ಚೆ ಮಾಡುವಂತ ಅವಕಾಶ ಇಲ್ಲಿ ವಾಣಿಜ್ಯ ಮಂಡಳಿನಲ್ಲಿ ಇರ್ತದೆ. ಇದು ವಾಡಿಕೆ, ನಮ್ಮಲ್ಲಿ ನಡೀತಾ ಇರ್ತಕ್ಕಂಥ ವಾಡಿಕೆ. ಸೊ ಈಗ ನಾನ್ ಮೆಂಬರ್ಸ್ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಇಲ್ಲಿ ಬರೋದಿಲ್ಲ. ಈಗ ನೀವು ನಾನ್ ಮೆಂಬರ್ಸ್ ಇಲ್ಲಿ